बोलो भारत माता की, भारतीय जनता पार्टी की, भारतीय जनता पार्टी की, भारतीय जनता पार्टी की ಧಿಕ್ಕಾರ 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 ಧಿಕ್ಕಾರ. ನರಹಂತಕ ಸಿದ್ದರಾಮಣ್ಣನಿಗೆ, ನರಹಂತಕ ಸಿದ್ದರಾಮಣ್ಣನಿಗೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಈ ಜನಾಕ್ರೋಶ ಯಾತ್ರೆಯ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲ ಹಿರಿಯರು, ಆದರಣೀಯರಾಗಿರ್ತಕ್ಕಂಥ ಆರ್ ಅಶೋಕ್ ಅವರೇ, ಹಿರಿಯ ನಾಯಕರಾಗಿರ್ತಕ್ಕಂಥ ರಾಮುಲ್ ಅವರೇ, ಕಳೆದ 16 ವರ್ಷಗಳ ಕಾಲ ಮಡಿಕೇರಿಯ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಬೊಬ್ಬಯ್ಯ ಅವರೇ, ನಮ್ಮ ವಿಧಾನ ಪರಿಷತ್ನ ಮುಖ್ಯ ಸಚೇತಕರು, ನಮ್ಮೆಲ್ಲ ನಾಯಕರಾಗಿರ್ತಕ್ಕಂಥ ರವಿಕುಮಾರ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರೇ, ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಹಳ್ಳಿ ಅವರೇ, ಸೇರಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ಕಾರ್ಯಕರ್ತ ಬಂಧುಗಳೇ, ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಪ್ರಮುಖರೇ, ಮಾಧ್ಯಮದ ಮಿತ್ರರೇ, ಕಳೆದ 2 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಇದೆ. ಬಂಧುಗಳೇ, ನಾವು ಬಹಳ ವರ್ಷಗಳ ಕಾಲ ಇತಿಹಾಸದಲ್ಲಿ ಕಥೆಗಳನ್ನು ಕೇಳಿದ್ದೇವೆ. ನರಹಂತಕ ಹುಲಿಯ ಕಥೆಯನ್ನು ಕೇಳಿದ್ದೇವೆ, ನರಹಂತಕ ಸಿಂಹದ ಕಥೆಯನ್ನು ಕೇಳಿದ್ದೇವೆ, ನರಹಂತಕ ಚಿರತೆಯ ಕಥೆಯನ್ನು ಕೇಳಿದ್ದೇವೆ. ಆದರೆ ಈ ದೇಶದಲ್ಲಿ ನರಹಂತಕ ಮುಖ್ಯಮಂತ್ರಿ ಇದ್ರೆ ಅದು ಕರ್ನಾಟಕದ ಸಿದ್ದರಾಮಣ್ಣ, ಕರ್ನಾಟಕದ ಸಿದ್ದರಾಮಣ್ಣ. 2 ಬಾರಿ ಈ ರಾಜ್ಯದಲ್ಲಿ ಅವರಿಗೆ ಮುಖ್ಯಮಂತ್ರಿ ಅವಕಾಶಗಳು ಸಿಕ್ಕಿದವು. ಅವಕಾಶ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದ್ರೆ ಅದು ಸಿದ್ದರಾಮಣ್ಣನ ಕಾಲದಲ್ಲಿ, ಸಿದ್ದರಾಮಣ್ಣನ ಕಾಲದಲ್ಲಿ. ಒಂದು ವೇಳೆ ಹಿಂದಿನ ಅವಧಿಯಲ್ಲಿ ಈ ರಾಜ್ಯದಲ್ಲಿ 22 ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಈ ಬಾರಿಯ ಅವಧಿಯಲ್ಲಿ ಬೆಳಗಾವಿನಲ್ಲಿ ಜೈನ ಮುನಿಯ ಹತ್ಯೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಹತ್ಯಾ ದಿನಗಳು ಇವತ್ತು ಸಿದ್ದರಾಮಣ್ಣನ ಕಾಲದಲ್ಲಿ ನಿರಂತರವಾಗಿರ್ತಕ್ಕಂಥ ಹತ್ಯೆಗಳು ನಡೀತಾ ಇದ್ದಾವೆ. ಹಿಂದೂ ಮಠ ಮಂದಿರಗಳ ಮೇಲೆ ದಾಳಿಗಳು ನಡೀತಾ ಇದ್ದಾವೆ. ಹಿಂದೂ ಕಾರ್ಯಕರ್ತರ ಬಂಧನದ ಕಾರ್ಯಗಳು ನಡೀತಾ ಇದ್ದಾವೆ. ಒಂದು ಕಡೆಯಿಂದ ಈ ರೀತಿಯಾಗಿರ್ತಕ್ಕಂಥ ಹಿಂದೂ ಸಮಾಜ ದಮನದ ನೀತಿ ಸಿದ್ದರಾಮಣ್ಣ ಸರ್ಕಾರದಿಂದ ನಡೀತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ನಿರಂತರವಾಗಿ ಗೋ ಹತ್ಯೆಗಳು ನಡೀತಾ ಇದ್ದಾವೆ. ಗೋ ಹಂತಕರಿಗೆ ಅವಕಾಶಗಳು ಸಿಗ್ತಾ ಇದ್ದಾವೆ. ಇವತ್ತು ಸಿದ್ದರಾಮಣ್ಣ ಕಾಂಗ್ರೆಸ್ ಸರ್ಕಾರ ಇಲ್ಲ, ಈ ರಾಜ್ಯದಲ್ಲಿ ಜಿಹಾದಿ ಸರ್ಕಾರ ಇದೆ, ತುಘಲಕ್ ಸರ್ಕಾರ ಇದೆ. ಅಂತಹ ಸಿದ್ದರಾಮಣ್ಣ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಆಕ್ರೋಶದ ಯಾತ್ರೆ ಪ್ರಾರಂಭ ಆಗಿದೆ. ಬಂಧುಗಳ ಕಳೆದ 2 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಉಚಿತದ ಹೆಸರಿನಲ್ಲಿ ನಿರಂತರವಾಗಿರ್ತಕ್ಕಂಥ ಬೆಲೆ ಏರಿಕೆಗಳು ನಡೀತಾ ಇದ್ದಾವೆ. ಇವತ್ತು ಜನ ಕುಡಿಯುವಂತ ಹಾಲಿಗೆ ಬೆಲೆ ಏರಿಕೆ ಆಗಿದೆ. ನಿರಂತರವಾಗಿರ್ತಕ್ಕಂಥ ಬೆಲೆ ಏರಿಕೆ ಮುಖಾಂತರ ಈ ಸರ್ಕಾರ ಸಾಮಾನ್ಯ ರೈತರ ಹೊಟ್ಟೆಗೆ ಹೊಡೆತಕ್ಕಂಥ, ಕೃಷಿಕರ ಹೊಟ್ಟೆಗೆ ಹೊಡೆತಕ್ಕಂಥ ಕೆಲಸವನ್ನು ಮಾಡ್ತದೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಾವು ಸೇವನೆ ಮಾಡುವಂತ ಗಾಳಿಗೂ ಟ್ಯಾಕ್ಸ್ ಆಗತಕ್ಕಂಥ ಸರ್ಕಾರ ಆಗುತ್ತೆ. ನಾವು ಸೇವನೆ ಮಾಡತಕ್ಕಂಥ ಗಾಳಿಗೂ ಟ್ಯಾಕ್ಸ್ ಆಗತಕ್ಕಂಥ ಸರ್ಕಾರ ಆಗುತ್ತೆ. ಹಾಗಾಗಿ ಹೇಳಿದೆ, ಇವತ್ತು ಇಡೀ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ದಬ್ಬಾಳಿಕೆ ನೀತಿಯನ್ನ, ಸರ್ಕಾರದ ಭ್ರಷ್ಟಾಚಾರದ ನೀತಿಯನ್ನ ಖಂಡಿಸಿ ಇವತ್ತು ಆಕ್ರೋಶದ ಯಾತ್ರೆಯನ್ನ ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದೆ. ಬಂಧುಗಳೇ, ನಿರಂತರವಾಗಿರ್ತಕ್ಕಂಥ ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ. ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಬಂದಾಗ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬಂಧುಗಳೇ, ಈ ರಾಜ್ಯದಲ್ಲಿ ಮೂಢ ಹಗರಣ ಆಗಿತ್ತು. ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡುವುದರ ಮುಖಾಂತರ ಸಿದ್ದರಾಮಯ್ಯ ಒಬ್ಬ ಸುಳ್ಳ ಸಿದ್ದರಾಮಯ್ಯ ಒಬ್ಬ ಕಳ್ಳ ಅನ್ನುವಂಥದ್ದನ್ನು ಪ್ರತಿಪಾದಿಸುವಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿದೆ. ಇವತ್ತು ಜನ ಮಾತಾಡ್ತಾ ಇದ್ದಾರೆ, ಈ ರಾಜ್ಯ ಸರ್ಕಾರ ಅತಿ ಹೆಚ್ಚು ಭ್ರಷ್ಟಾಚಾರಿಗಳ ಸರ್ಕಾರ ಆಗಿದೆ. ಇವತ್ತು ಎಲ್ಲದಕ್ಕೂ ಫಿಕ್ಸ್ ಆಗಿದೆ, ಪ್ರಾನ್ಸರ್ಗೆ ಫಿಕ್ಸ್ ಆಗಿದೆ, ಪ್ರತಿಯೊಂದು ಹಗರಣದ ಯುಕ್ತವಾಗಿರ್ತಕ್ಕಂಥ ಸರ್ಕಾರ ಆಗಿದೆ. ಹಾಗಾಗಿ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ತೋರಿಸಬೇಕು ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಆಕ್ರೋಶ ಯಾತ್ರೆ ಪ್ರಾರಂಭ ಆಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಲ್ಲಿ ಮಾತ್ರ ಆಕ್ರೋಶ ಇಲ್ಲ,
ಈ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗಳು ಕಾಂಗ್ರೆಸ್ನ ವಿರುದ್ಧ ಆಕ್ರೋಶಗಳು ಪ್ರಾರಂಭ ಆಗಿದ್ದಾವೆ. ಹಾಗಾಗಿ ಜನಜಾಗೃತಿಗೋಸ್ಕರ ಈ ಆಕ್ರೋಶ ಯಾತ್ರೆ. ಬಂಧುಗಳೇ, ನಿರಂತರವಾಗಿರ್ತಕ್ಕಂಥ ದಬ್ಬಾಳಿಕೆ ಈ ಸರ್ಕಾರ ನಡೀತಾ ಇದೆ. ಅದನ್ನು ನಾವು ಕಾಣೋದಕ್ಕೆ ಮಡಿಕೇರಿಯಲ್ಲಿ ನಮ್ಮ ಕಾರ್ಯಕರ್ತ ವಿನಯ್ನ ಸಾವು ಒಂದೇ ಸಾಕು. ಬಂಧುಗಳೇ, ಈ ಜಿಲ್ಲೆಯಲ್ಲಿ 2 ಜನ ಆಕ್ಸಿಡೆಂಟ್ ಶಾಸಕರಾಗಿದ್ದಾರೆ. ಆಕ್ಸಿಡೆಂಟಲ್ ಶಾಸಕರು. ಈ ಮುಂದಿನ ಚುನಾವಣೆಯಲ್ಲಿ ಈ 2 ಶಾಸಕರನ್ನು ತೊಲಗಿಸುವುದು ಈ ಜಿಲ್ಲೆಯ ಜನ ನಿಶ್ಚಯ ಮಾಡಿದ್ದಾರೆ. ಈ 2 ಶಾಸಕರೇ ತಕ್ಕದಾಗಿರ್ತಕ್ಕಂಥ ಶಾಸಕರು. ಆಗ್ರಹ ಮಾಡ್ತೇವೆ, ವಿನಯ್ನ ಸಾವಿನ ಹತ್ಯೆಯನ್ನು ನೀವು ಸಿಬಿಐಗೆ ಕೊಡಬೇಕು. ಆ 2 ಶಾಸಕರು ರಾಜೀನಾಮೆ ಕೊಡಬೇಕು. ಆ 2 ಶಾಸಕರನ್ನ ಬಂಧನದಲ್ಲಿ ಇಡಬೇಕು ಅನ್ನತಕ್ಕಂಥ ಆಗ್ರಹವನ್ನು ಮಾಡ್ತಾ ನಮ್ಮ ಆಕ್ರೋಶ ಯಾತ್ರೆ ಇವತ್ತು ಮೈಸೂರಿಂದ ಪ್ರಾರಂಭ ಆಗಿದೆ. ಇವತ್ತು ಮಡಿಕೇರಿಗೆ ಬಂದಿದೆ. ಮಡಿಕೇರಿಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಈ ಯಾತ್ರೆಯ ಉದ್ದಕ್ಕೂ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.